MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದೆ ಟಿಪ್ಪು ಸುಲ್ತಾನ್ ಎಂದ HC ಮಹದೇವಪ್ಪ. ಬಿಜೆಪಿ ಕಾಂಗ್ರೆಸ್ ನಡುವೆ ಒಳ ಮೀಸಲಾತಿಯ ವಾಗ್ಯುದ್ಧ. ಮೋದಿ ಅಮಿತ್ ಶಾ ರಿಂದ ರಾಷ್ಟ್ರಪತಿಯ ಭೇಟಿ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ನಾಳೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ಎಸಗಿರುವ ಆರೋಪ ಸಂಬಂಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆಗಲಿದೆ. ಇದರ ಬಂದೋಬಸ್ತ್ಗೆ 4,459 ಪೊಲೀಸ್ ಸಿಬ್ಬಂದಿ, 12 ಡಿಸಿಪಿ, 45 ಎಸಿಪಿ, 3 ವಾಟರ್ ಜೆಟ್, ಆಂಟಿ ಸ್ಟ್ಯಾಂಪೇಡ್ ಸ್ಕ್ವಾಡ್, 4 ಅಗ್ನಿಶಾಮಕ, 6 ಆಂಬ್ಯುಲೆನ್ಸ್ ನಿಯೋಜಿಸಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುಣ್ಯಸ್ಮರಣೆ ದಿನ HC ಮಹದೇವಪ್ಪ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಕನ್ನಂಬಾಡಿ ಕಟ್ಟಲು ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು, ಅದನ್ನ ಹೇಳೋಕೆ ಯಾರಿಗೋ ಧೈರ್ಯ ಇಲ್ಲ ಅಂತ ಹೇಳಿದ್ರು. ಟಿಪ್ಪು ಸುಲ್ತಾನ್ ಸ್ವತಂತ್ರ ಸೇನಾನಿ ಅಂತ ಕೊಂಡಾಡಿದ್ರು. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ. ಕೆಆರ್ಎಸ್ಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದು ಎಂಬ HC ಮಹದೇವಪ್ಪ ಹೇಳಿಕೆಗೆ ಸಂಸದ ಯದುವೀರ್ ತಿರುಗೇಟನ್ನ ನೀಡಿದ್ದಾರೆ. ರಾಜಕೀಯ ಉದ್ದೇಶದಿಂದ ರಾಜಕೀಯ ಲಾಭಕ್ಕಾಗಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ದೇಶದಲ್ಲಿ ಇತಿಹಾಸ ತಿರುಚುವ ಕೆಲಸ ಮಾಡ್ತಿದೆ. ರಾಜಕಾರಣಿಗಳು ರಾಜಕಾರಣ ಮಾಡಿ ಇತಿಹಾಸದ ಬಗ್ಗೆ ಹೇಳಬೇಡಿ ಎಂದಿದ್ದಾರೆ. ಸಾಮಾನ್ಯವಾಗಿ ಇತಿಹಾಸ ಉಲ್ಲೇಖ ಮಾಡುವಾಗ ಸಾಕ್ಷಿ ಸಹಿತ ಇತಿಹಾಸವನ್ನು ನೀಡಬೇಕಾಗಿರೋದು ಅತಿ ಅವಶ್ಯ. ಆದರೆ ಇದು ಕಾಂಗ್ರೆಸ್ ಇತಿಹಾಸ ನಾವು ಓದಿದ ನಂತರ ನಮಗೆ ಗೊತ್ತಾಗುತ್ತೆ ಅವರು ಯಾವುದು ಅವರ ರಾಜಕೀಯಕ್ಕೆ ಅನುಕೂಲ ಇಲ್ಲದೇ ಇರ್ತಕ್ಕಂಥ ಇತಿಹಾಸವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ರೆಡ್ಡಿ, ಸಿಎಂ ಸಿದ್ದರಾಮಯ್ಯನವರು ನಾಳೆ ಕೊಪ್ಪಳ ಜಿಲ್ಲೆಗೆ ಬರಬೇಕಿತ್ತು, ಆಮೇಲೆ 8ನೇ ತಾರೀಕು ಅಂದ್ರು, ಈಗ 16ಕ್ಕೆ ಅಂತಿದ್ದಾರೆ. ನನಗೆ ತಿಳಿದ ಹಾಗೆ ಸಿದ್ದರಾಮಯ್ಯ ಬರ್ತಾರೋ ಅಥವಾ ಹೊಸ ಮುಖ್ಯಮಂತ್ರಿ ಬರ್ತಾರೋ ನೋಡೋಣ ಎಂದಿದ್ದಾರೆ. 4 ಅಂತ ಹೇಳಿದ್ರು, 8 ಅಂತ ಹೇಳಿದ್ರು, ಈಗ 16 ಅಂತ ಹೇಳ್ತಾ ಇದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ಬರ್ತಾರೋ ಮತ್ತೆ ಇನ್ನೊಬ್ಬ ಹೊಸ ಮುಖ್ಯಮಂತ್ರಿ ಬರ್ತಾರೋ ನೋಡೋಣ. ಸಚಿವರು ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ ಬಳಿಕ ಸಚಿವ SS ಮಲ್ಲಿಕಾರ್ಜುನ ಪ್ರತಿಕ್ರಿಯಿಸಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳು, ಅನುದಾನದ ಬಗ್ಗೆ ಸಿಎಂ ಮಾಹಿತಿ ಪಡೆದಿದ್ದಾರೆ. ದೂರು ಕೊಟ್ಟಿಲ್ಲ, ನಮ್ಮಷ್ಟು ಕೂಲಾಗಿ ಇರೋರು ಯಾರೂ ಇಲ್ಲ. ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ. ನೋಡಪ್ಪ, ಎಲ್ಲ ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಹೈಕಮಾಂಡ್ ಏನು ಡಿಸಿಷನ್ ಆಗುತ್ತೆ ಕಾದು ನೋಡು, ಏನೂ ಆಗಲ್ಲ. SC/ST ಮೀಸಲಾತಿ ಹೆಚ್ಚಿಸಿ ಒಳ ಮೀಸಲಾತಿ ಜಾರಿಗೆ ಆದೇಶ ಮಾಡಿದ್ದೇವೆ ಅಂತ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈಗ ಒಳ ಮೀಸಲಾತಿ ಜಾರಿಯಾಗಲೇಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಏನ್ ಹೇಳುತ್ತೆ ನೋಡಬೇಕು. ಕಾಂಗ್ರೆಸ್ನವರು ಜಾರಿ ಮಾಡ್ತಾರೆಂಬ ವಿಶ್ವಾಸ ಆ ಸಮುದಾಯಕ್ಕೆ ಇಲ್ಲ ಎಂದಿದ್ದಾರೆ. ಅವತ್ತೇನೈತಿ ಇವ್ರದ್ದು, ನೀವು ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತಿದ್ರು. ಏನಂತಿದ್ರು ಮುಖ್ಯಮಂತ್ರಿಗಳು? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಇದಕ್ಕೆ ಅಂತಿದ್ರು. ಅವ್ರಿಗೆ ಮಾಡೋ ಮನಸ್ಸಿಲ್ಲ. ಇವತ್ತಿಗೂ ಕೂಡ ಒಳ ಮೀಸಲಾತಿಯಲ್ಲಿ ಅವ್ರ ಪ್ರಾಮಾಣಿಕತೆ ಇಲ್ಲ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಬಿಜೆಪಿಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ವರದಿ ಜಾರಿಗೆ ಬದ್ಧ ಅಂತ ಚಿತ್ರದುರ್ಗದಲ್ಲಿ ಘೋಷಿಸಲಾಗಿತ್ತು. ನಮ್ಮ ಪ್ರಣಾಳಿಕೆಯಲ್ಲೂ ಭರವಸೆ ನೀಡಿದ್ದೆವು. ಒಳ ಮೀಸಲಾತಿ ಏಕಾಏಕಿ ಜಾರಿಯಾದ್ರೆ ಕಾನೂನು ಪ್ರಕಾರ ನಿಲ್ಲಲ್ಲ. ಹಾಗಾಗಿ ಪ್ರಾಯೋಗಿಕವಾಗಿ ಡೇಟಾ ಪಡೆದು ಜಾರಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಅದನ್ನು ಸೇರಿಸಿದ್ದು. ಹಾಗಾಗಿ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಬದ್ಧತೆ ನಮ್ಮಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸಭೆ ನಡೆದಿದೆ. ಆದರೆ ಸಭೆಯ ಉದ್ದೇಶ ಏನಾಗಿತ್ತು ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಮೋದಿ ಭೇಟಿ ಬಳಿಕ ಕೆಲವೇ ಗಂಟೆಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುರ್ಮುರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಅನಿರೀಕ್ಷಿತ ಭೇಟಿಯು ಊಹಾಪೋಹಗಳಿಗೆ ಕಾರಣವಾಗಿದೆ.
ಬಿಹಾರದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ವಿರುದ್ಧ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಇತ್ತೀಚೆಗಷ್ಟೇ ತೇಜಸ್ವಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ಲ ಎಂದಿದ್ರು. ಇದಾದ ಬಳಿಕ ತೇಜಸ್ವಿ ಹೆಸರಿನಲ್ಲಿ 2 ಕಾರ್ಡ್ ಇರುವುದು ಕಂಡು ಬಂದಿದೆ. ಹೀಗಾಗಿ ಆಯೋಗ ನೋಟಿಸ್ ಜಾರಿ ಮಾಡಿ ಕಾರ್ಡ್ ಹಸ್ತಾಂತರಿಸುವಂತೆ ಕೇಳಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.